ಸೂಪರ್ ಆಗಿದೆ ಮೂವಿ, ಮಾತ್ರ ಅಲ್ಟಿಮೇಟ್ ಆಗಿದೆ ಮೂವಿ. ಥಿಯೇಟ್ರಿಗೆ ಬನ್ನಿ, ಥಿಯೇಟ್ರಲ್ಲೇ ಫಿಲಮ್ ನೋಡಿ, ಕನ್ನಡ ಬೆಳೆಸಿ, ಕನ್ನಡ ಉಳಿಸಿ. ಬಾಸ್ 2 ವರ್ಷದ ನಂತರ ಬಂದ್ರು ಅಲ್ಟಿಮೇಟ್ ಆಗಿದೆ, ಸೂಪರ್ ಆಗಿದೆ ಮೂವಿ ಮಾತ್ರ. ಬಾಸ್ ಆಕ್ಟಿಂಗ್ ನೋಡಿದ್ರೆ ಕಳೆದು ಹೋಗ್ತೀರಾ ಗುರು. ಕತೆ ಬಗ್ಗೆ ಮಾತ್ರ ಸೂಪರ್ ಆಗಿದ್ದಾರೆ. ನಮ್ಮ ಬಾಸ್ ಕತೆ ಆರಿಸೋದು ಹಂಗೆ, ಅವ್ರು ಇರೋದು ಹಂಗೆ. ಅವರು ಸಿಗರೇಟ್ ಹಚ್ಚೋ ಸ್ಟೈಲ್ ಇದೆಯಲ್ಲ, ಆ ಸ್ಟೈಲ್ ಮಾತ್ರ ಬೆಂಕಿ ಸರ್. ಮ್ಯಾಕ್ಸಿಮಮ್ ಮಾಸ್ ಆಗಿದೆ ಫಿಲ್ಮ್, ತುಂಬಾ ಚೆನ್ನಾಗಿದೆ. ಎಲ್ಲ ಆಡಿಯನ್ಸ್ ಬಂದು ನೋಡಿ, ಚೆನ್ನಾಗಿದೆ, ಸೂಪರ್ ಸರ್. ನಾನು ಸರ್ ಯಾವತ್ತು ಹುಟ್ಟಿದಾಳಿಂದ ಸಿಗರೇಟ್ ಕೈಯಲ್ಲಿ ಹಿಡ್ದಿಲ್ಲ, ಇವತ್ತು ಹಚ್ಚಲ್ಲ. ಇವಾಗ ಒಂದು ಸಿಗರೇಟ್ ಹಚ್ಚಲ್ಲ. ನಾನು ಯಾವತ್ತು ಸಿಗರೇಟ್ ಹಿಡ್ದಿಲ್ಲ. ನಮ್ಮ ಬಾಸ್ ಸಿಗರೇಟ್ ಸ್ಟೈಲು ಹಚ್ಚ ಸ್ಟೈಲ್ ನೋಡಿದ್ರೆ ಸಿಗರೇಟ್ ಸೇರ್ಬೇಕಲ್ಲ, ನಿಶಾ ಏರ್ತೈತೆ ತಲೆಗೆ, ಅಷ್ಟಕ್ಕೊಂದು ಸೂಪರ್ ಆಗಿದೆ. ಬಾಕ್ಸ್ ಒಂದೆಲ್ಲ ಹೊಡಿತಾರೆ. ಮ್ಯಾಕ್ಸ್ ಹತ್ರ ಮಾತಾಡ್ಬೇಕಾರೆ ಮ್ಯಾಕ್ಸಿಮಮ್ ವಾಲ್ಯೂಮ್ ಇರಬೇಕು. ಜೈ ಕಿಚ್ಚ ಬಾಸ್. ಅಲ್ಲೋಟು ಸ್ನ್ಯಾಕ್ಸು ಬಂದೈತೆ ಮ್ಯಾಕ್ಸು. ಸೂಪರ್ ಆಗಿದೆ ಮೂವಿ. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಹೇಳು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಇಂಥ ಸಿನಿಮಾನ ಬರಬೇಕು. ನಮ್ಮ ಕರ್ನಾಟಕ ಜನತೆ ಬಂದು ಈ ಸಿನಿಮಾನ ನೋಡಬೇಕು. ಒಂದೊಂದು ಸೀನ್ ಅಂತೂ ಹಬ್ಬ ಸಕ್ಕತ್ತಾಗಿದೆ. ಬನ್ನಿ, ಯಾವ್ದಾವ್ದು ಸಿನಿಮಾನ ಬೆಳೆಸ್ತೀರಾ, ತಮಿಳು, ಮರಾಠಿ, ತೆಲುಗು. ನಮ್ಮ ಕರ್ನಾಟಕದ ಕಿಚ್ಚ ಸುದೀಪ್ ಸರ್ನ ಬೆಳೆಸೋಣ. ಇದೇ ಥರ ಇನ್ನು ಮುಂದೆ ಸಿನಿಮಾ ಇನ್ನೂ ನುಗ್ತಾ ಇರಲಿ ಅಂತ ದೇವರಲ್ಲಿ ಬೆಳ್ಕೊತೀನಿ. ಜೈ ಕಿಚ್ಚ ಬಾಸ್, ಜೈ ಅಪ್ಪು ಬಾಸ್. ತುಂಬ ದಿನದ ಮೇಲೆ ಎಂಟ್ರಿ ಕೊಟ್ಟಿದ್ದಾರೆ ಬಾಸು. ಮ್ಯಾಕ್ಸ್ ತುಂಬ ಅಂದ್ರೆ ತುಂಬ ಚೆನ್ನಾಗಿದೆ ಸಿನಿಮಾ. ಪ್ರತಿಯೊಬ್ಬರು ಥಿಯೇಟ್ರಿಗೆ ಬಂದು ನೋಡಬೇಕು. ತುಂಬ ದಿನ ಓಡುತ್ತೆ ಬಾಸ್. ತುಂಬಾ ಚೆನ್ನಾಗಿದೆ, ಸಖತ್ತಾಗಿದೆ ಮೂವಿ. ಇದು ಸಸ್ಪೆನ್ಸ್ ಆಕ್ಷನ್ ಥ್ರಿಲ್ಲರ್ ಮೂವಿ. ಸೊ ಎಲ್ಲರೂ ಥಿಯೇಟ್ರಿಗೆ ಬಂದು ಮೂವಿ ನೋಡಿ. ಬಾಸ್ ಆಕ್ಷನ್ ಅಂತೂ ಸೂಪರ್, ಸಖತ್ತಾಗಿ ಆಕ್ಟ್ ಮಾಡಿದ್ದಾರೆ ಸರ್. ಮ್ಯಾಕ್ಸ್ ಮೂವಿನಲ್ಲಿ ಸುದೀಪ್ ಅವ್ರದ್ದು ಪೊಲೀಸ್ ಪಾತ್ರ ಖರಾಬ್ ಆಗಿದೆ. ಫಿಲಿಮ್ ಅಲ್ಲಿ ಸುದೀಪ್ ಅವರು ಮಸ್ತ್ ಆಕ್ಷನ್ ಮಾಡಿದ್ದಾರೆ. ಒಂದು ಹೆಣ್ಮಗುಗೆ ಅತ್ಯಾಚಾರ ಆದ್ರೆ ಅವ್ರಿಗೆ ಪಾಠ ಕಲಿಸುವಂತ ಸ್ಟೋರಿ ಇದಾಗಿದೆ. ಫಿಲಿಮ್ ಮಾತ್ರ ಖರಾಬ್ ಆಗಿದೆ. ನೈಟ್ ಶುರು ಆಗುತ್ತೆ, ಮಾರ್ನಿಂಗ್ ಸಿನಿಮಾ ಮುಗಿಯುತ್ತೆ, ಆ ರೀತಿನಲ್ಲಿ ತೆಗೆದಿದ್ದಾರೆ. ಫಿಲಿಮ್ ಅಲ್ಲಿ BGM ಮಾತ್ರ ಮಸ್ತ್ ಆಗಿದೆ. ಫೈಟ್ಸ್ ಖರಾಬ್ ಕೊಡ್ತಾರೆ. ಸಿಗರೇಟ್ ಕೂಡ ಸ್ಟೈಲ್ ಅಂತೂ ಸೂಪರ್ ಆಗಿದೆ. ಮ್ಯಾಕ್ಸ್ ಹತ್ರ ಮಾತಾಡ್ಬೇಕಿದ್ರೆ ಮ್ಯಾಕ್ಸಿಮಮ್ ಸೈಲೆನ್ಸ್ ಅನ್ನೋ ಡೈಲಾಗ್ ಮಾತ್ರ ಖರಾಬ್ ಆಗಿದೆ. ಸೊ ಅಣ್ಣನ ಮೇಲೆ ನಾನು ಡೈಲಾಗ್ ಹೇಳಕ್ಕೆ ಇಷ್ಟಪಡ್ತೀನಿ. ಅಣ್ಣ ಆಲ್ರೆಡಿ ಕಟ್ಟಟ್ಟು ಮುಂದೆ ನಿಂತು ನಾಟೌಟು. ಅಣ್ಣ ಆಲ್ರೆಡಿ ಕಟ್ಟಟ್ಟು ಮುಂದೆ ನಿಂತು ನಾಟೌಟು. ಒಳ್ಳೆ ತನಕ್ಕೆ ಸೈಲೆಂಟು, ಕೆಟ್ಟ ತನಕ್ಕೆ ವೈಲೆಂಟು. ಒಟ್ನಲ್ಲಿ ಅಣ್ಣ ಒಂಥರ ಡಿಫ್ರೆಂಟು. ಅಭಿಮಾನಿಗಳ ಮೇಲೆ ಅಭಿಮಾನ ಇಲ್ಲಿಂದಲ್ಲ ಬಾಸ್, ಇಲ್ಲಿಂದ ಬರಬೇಕು. ಅದು ಬಾಸ್ಗೆ ಬಹುತ್ತಿದೆ. ಅಣ್ಣ ಭಾಷೆ ಟೈಪ್ ಬೆಳೆದಕ್ಕೆ ಆಕ್ಷನ್ ಜೊತೆ ಪ್ಯಾಷನ್ ಜೊತೆ ಕ್ಯಾಪ್ಷನ್ ಹಿಡ್ಕೊಂಡ್ ಬಂದಿರೋದು ಕಾಣಮ್ಮ. ಹಿಂದೆ ಒಂದು ಮುಂದೆ ಒಂದು ಹೇಳಿ ಬಣ್ಣದ ತರ ಬದಲಾಗೋದಕ್ಕೆ ಇವಾಗ ಹೋಳಿ ಅಲ್ಲ, ಇಸ್ ದ ಗೋಳಿ. ಸಿನಿಮಾ ಚೆನ್ನಾಗಿದೆ ಸರ್. ಸಿನಿಮಾ ಸುದೀಪ್ ಸರ್ ಇಷ್ಟು ದಿನ ಅವ್ರು ಎಷ್ಟು ಸಿನಿಮಾ ಮಾಡಿದ್ರು ಅದಕ್ಕಿಂತ ಎಕ್ಸ್ಟ್ರಾರ್ಡಿನರಿ ಇದು. ಫೈಟ್ ನೋಡ್ತಾ ಇದ್ರೆ ಮತ್ತೆ ನೋಡಬೇಕು ಹೊಸ ಸಿನಿಮಾ. ಆಮೇಲೆ ನಿಮ್ಗೆ ಎಲ್ಲೂ ಯಾವುದೇ ಕಾರಣಕ್ಕೂ ಬೋರ್ ಹೊಡ್ಸಲ್ಲ ಸಿನಿಮಾ. ನೋಡ್ತಾ ಇದ್ರೆ ಏನೋ ಕ್ಯೂರಿಯಾಸಿಟಿ, ಏನೋ ಆಗ್ತಾಯಿದೆ ಸ್ಟೇಷನ್, ಒಂದು ರಾತ್ರಿಯಲ್ಲಿ ನಡೆಯೋ ಒಂದು ಘಟನೆ, ಏನೋ ಆಗ್ತಾಯಿದೆ. ಮತ್ತು ಜನಗಳಿಗೂ ಆಡಿಯನ್ಸ್ಗೂ ಅಷ್ಟೇ ನಮಗೂ ಒಂದು ಕ್ಯೂರಿಯಾಸಿಟಿ. ಎಕ್ಸ್ಟ್ರಾರ್ಡಿನರಿ ಸಿನಿಮಾ ಅಂತೂ ಸೂಪರ್. ಟೋಟಲ್ ಓವರಾಲ್ ಸೂಪರ್. ಬ್ರದರ್, ಒಂದು ಸಿನಿಮಾ ಸ್ಕ್ರೀನ್ ಪ್ಲೇ ನೋಡಿ ಕ್ಲಾಪ್ಸ್ ಹೊಡಿಬೇಕು ಅನ್ನಿಸ್ತು ನನಗೆ. ಏನಕ್ಕೆ ಅಂತಂದರೆ ಎಂಥ ಅದ್ಭುತವಾದ ಸ್ಕ್ರೀನ್ ಪ್ಲೇ. ಆ್ಯಕ್ಟ್ ಮಾಡಿರೋದು ಯಾರು? ಕಿಚ್ಚ ಸುದೀಪ್ ಅವರು, ಅಭಿನಯ್ ಚಕ್ರವರ್ತಿ ಅವರು. ಏನು ಆ್ಯಕ್ಟಿಂಗು, ಏನು ಸ್ಟೈಲು, ಏನು ಸ್ವ್ಯಾಗು, ನಿಜವಾಗ್ಲೂ ಅದ್ಭುತವಾಗಿದೆ ಬ್ರದರ್. ಇಡೀ ಸಿನಿಮಾ ನೋಡಿ ನಾನು ಆಚೆ ಬಂದಾಗ ನನಗೆ ಅನಿಸಿದ್ದು ಒಂದೇ, ನಿಜವಾಗ್ಲೂ ಡೈರೆಕ್ಟ್ರಿಗೆ ಸೆಲ್ಯೂಟ್ ಹೊಡಿಬೇಕು ಬ್ರದರ್. ಯಾಕೆಂದರೆ ಸುದೀಪ್ ಅವ್ರದ್ದು ಒಂದು ಸ್ಟೈಲ್ ಇದೆ, ಒಂದು ಮ್ಯಾನರಿಸಮ್ ಇದೆ. ಅದನ್ನು ನಿಜವಾಗ್ಲೂ 100% ಯೂಸ್ ಮಾಡ್ಕೊಂಡಿದ್ದಾರೆ. ನಿಜವಾಗ್ಲೂ ಇದೊಂದು ಎಕ್ಸ್ಪೆರಿಮೆಂಟ್ ಸಿನಿಮಾ ಅಂತ ಹೇಳ್ತೀನಿ. ಯಾಕೆಂದರೆ ಆ ಸ್ಕ್ರೀನ್ ಪ್ಲೇ ನೆಕ್ಸ್ಟ್ ಏನು ಅಂತೇಳಿ ಆ ಸೀಟ್ ಎಡ್ಜ್ ಮೇಲೆ ಕುತ್ಕೊಂಡು ನಾನು ನೋಡಿದೆ. ಏನು ಸ್ಟೈಲು ಬಾಸ್ದು, ಅಬ್ಬಾಬಾ. ಸ್ಮೋಕ್ ಮಾಡೋದಾಗಿರ್ಬೋದು. ಒಂದು ಫೈಟಲ್ಲಿ ಅವರು ಒಂದು ಫೈಟ್ ಮಾಡಿಕೊಂಡು ಡ್ಯಾನ್ಸ್ ಮಾಡ್ತಾರೆ. ನಿಜವಾಗ್ಲೂ ಆಸಮ್ ಅಂತ ಹೇಳ್ತೀನಿ. ಆಮೇಲೆ ಒಂದು ರಾತ್ರಿ ನಡೆಯೋಂಥ ಕತೆ ಎಷ್ಟು ಎಂಗೇಜಿಂಗ್ ಆಗಿತ್ತು ಅಂದರೆ, ಈ ಥರ ಒಂದು ಎಕ್ಸ್ಪೆರಿಮೆಂಟ್, ಈ ಥರ ಒಂದು ದೊಡ್ಡ ಸ್ಟಾರ್ಗಳು ಈ ಥರ ಎಕ್ಸ್ಪೆರಿಮೆಂಟ್ ಸಿನಿಮಾಗಳು ಮಾಡಬೇಕು. ಸುದೀಪ್ ಅವ್ರು ಮಾಡಿದ್ದಾರೆ. ನಿಜವಾಗ್ಲೂ ವಾವ್ ಅಂತ ಹೇಳ್ತೀನಿ ಬ್ರದರ್. ಸಿನಿಮಾದಲ್ಲಿ ಸಾಂಗ್ಸ್ ಇಲ್ಲ, ಬಟ್ ಇಡೀ ಸಿನಿಮಾನ ಭುಜದ ಮೇಲೆ ಕುಂಡ್ರಿಸ್ಕೊಂಡು ತಗೊಂಡೋಗಿದ್ದಾರೆ ನಮ್ಮ ಸುದೀಪ್ ಅವರು. ಏನು ಆ್ಯಕ್ಟಿಂಗ್ ಬ್ರದರ್. ಅವ್ರ ಆ್ಯಕ್ಟಿಂಗಿಗೆ ಫುಲ್ ಮಾರ್ಕ್ಸು. ನಿಜವಾಗ್ಲೂ ಅದ್ಭುತವಾಗಿದೆ. ಆ ಕ್ಲೈಮ್ಯಾಕ್ಸ್ ಆಗಿರ್ಬೋದು, ಒಂದು 3-4 ಫೈಟು, ಮಸ್ಟ್ ವಾಚ್ ಸಿನಿಮಾ. ಆಮೇಲೆ ಕ್ರಿಸ್ಮಸ್ ಹಬ್ಬ ಇಲ್ಲೇ ಆಯಿತು. ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ಒಂದೊಂದು ಸೀನು ಅಲ್ಟಿಮೇಟು ಚೆನ್ನಾಗಿದೆ. ಸೂಪರ್ ಮೂವಿ ತುಂಬ ಚೆನ್ನಾಗಿದೆ, ಚೆನ್ನಾಗಿದೆ, ಸೂಪರ್ ಆಗಿದೆ ಅಣ್ಣ. ಮ್ಯಾಕ್ಸ್ ಮೂವಿ ಚೆನ್ನಾಗಿದೆ ಮೂವಿ, ಮಸ್ತಾಗಿದೆ, ಸೂಪರ್ ಇದೆ ಮೂವಿ. ಅವ್ರ ಲುಕ್, ಸ್ಟೈಲ್, ಫೈಟ್, ಆ್ಯಟಿಟ್ಯೂಡ್, ವೇ ಆಫ್ ಸ್ಟೋರಿ. ಫಸ್ಟ್ ಡೈರೆಕ್ಟ್ರಿಗೆಲ್ಲ ಚೆನ್ನಾಗಿರೋ, ಡೈರೆಕ್ಟ್ರ್ ಕತೆ ಪ್ರೆಸೆಂಟ್ ಮಾಡಿರೋ ರೀತಿ ಚೆನ್ನಾಗಿರೋ. ಸೂಪರ್ ಆಗಿದೆ ಸರ್, ತುಂಬ ಚೆನ್ನಾಗಿದೆ. ಸೂಪರ್.
ತುಂಬ ಚೆನ್ನಾಗಿದೆ ಮೂವಿ, ಸ್ಟೋರಿ ಸ್ಕ್ರೀನ್ ಪ್ಲೇ ಎಲ್ಲ ಚೆನ್ನಾಗಿದೆ. ವಿಜಯ್ ಕಾರ್ತಿಕ್ ಡೈರೆಕ್ಷನ್ ಚೆನ್ನಾಗಿದೆ, ಮೊದಲ ಸರಿ ಮಾಡಿದ್ದಾರೆ. ಸೊ ದೊಡ್ಡ ಸ್ಟಾರ್ ಕಾಸ್ಟ್ ಇದೆ ಮೂವಿಲಿ, ದಿಗ್ಗಜರಿದ್ದಾರೆ, ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಸುದೀಪ್ ಸರ್ ಆ್ಯಕ್ಟಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್. ಕತೆ ಚೆನ್ನಾಗಿದೆ, ಬರೀ ಆ್ಯಕ್ಷನ್ ಅಂದರೆ ಆ್ಯಕ್ಷನ್ ಅಂತ ಇಲ್ಲ, ಒಂದು ಮೋಟಿವ್ ಇದೆ, ಒಂದು ಸ್ಟ್ರಾಂಗ್ ಸ್ಟೋರಿ ಇದೆ ಹಿಂದ್ಗಡೆ. ಸೆಕೆಂಡ್ ಹಾಫಲ್ಲಿ ಸ್ಟೋರಿ ಗೊತ್ತಾಗುತ್ತೆ. ಸೊ ಚೆನ್ನಾಗಿದೆ, ಫ್ಯಾಮಿಲಿ ಸಮೇತ ಒಂದು ಮೂವಿ ನೋಡಿ ಸೂಪರ್ ಆಗಿದೆ. ಎಲ್ಲರಿಗೂ ನಮಸ್ಕಾರ. ನಾನು ಹೊಸಕೋಟೆಯಿಂದ ಬಂದಿರೋದು ಸಿನಿಮಾ ನೋಡೋಕ್ಕೆ. ಮ್ಯಾಕ್ಸು ಕಿಚ್ಚ ಸುದೀಪ್ ಸರ್ದು 46ನೇ ಸಿನಿಮಾ ಇದು. ಕನ್ನಡ ಸಿನಿಮಾ ಅಂತೂ ಬೆಳಿಬೇಕು, ಎಲ್ಲ ಇನ್ನು ತುಂಬ ಎತ್ತರಕ್ಕೆ ಬೆಳಿಬೇಕು. KGF ಸಿನಿಮಾ ಹೆಂಗೆ ಬೆಳೆದೈತೋ ಹಂಗೆ ಈ ಸಿನಿಮಾ ಕೂಡ ಬೆಳಿಬೇಕು, 100 ದಿನ ಓಡಬೇಕು ಸಿನಿಮಾ ಇದು.